ಮಧುಬಾಲ ಬ್ಲೌಸು. ಫಸ್ಟ್ ಬ್ಯಾಕ್ನ ಡ್ರಾಫ್ಟ್ ಮಾಡ್ಕೊಬೋಣ. ಅಳತೆ ಏನೇನು ಬೇಕು ನಮಗೆ? ಬ್ಲೌಸ್ ಲೆಂತು 14, ಶೋಲ್ಡರ್ 14.5, ಆರ್ಮ್ ರೌಂಡ್ 16.5, ಅಪ್ಪರ್ ಚೆಸ್ಟ್ 34, ಬಸ್ಟ್ 36, ವೇಸ್ಟ್ 28. ಇನ್ನೇನು ಬೇಕಾಗುತ್ತೆ ಅಳತೆ ಇದಕ್ಕೆ? ಇಷ್ಟೇ ಅಲ್ವಾ? ಸೊ ಈಗ ಡ್ರಾಫ್ಟಿಂಗ್ ಮಾಡೋಣ. ಇದರಲ್ಲಿ ನಾವು ಬ್ಯಾಕ್ಗೆ ಬೋಟ್ ನೆಕ್, ಕ್ಲೋಸ್ ನೆಕ್ ಆದರೂ ಮಾಡ್ಕೊಳ್ಬೋದು, ಇಲ್ಲ ಡೀಪ್ ನೆಕ್ಕಲ್ಲಾದರೂ ಮಾಡಬಹುದು. ಯಾವ್ದ್ರಲ್ಲಿ ಮಾಡೋಣ? ಡೀಪಲ್ಲ ಅಥವಾ ಕ್ಲೋಸ್ ಬೋಟ್ ನೆಕ್ಕಲ್ಲ? ಡೀಪಲ್ಲೇ ಮಾಡೋಣ. ಮೊದಲು ಸ್ಟ್ರೈಟ್ ಲೈನ್ಸ್ ಎಲ್ಲ ಹಾಕೊಂಡ್ಬಿಡೋಣ. ಫಾರ್ಮುಲಾಸ್ ಗೊತ್ತಿದೆ ಅಲ್ವಾ? ವಿತ್ ಸೀಮ್ ಅಲೈನ್ಸು ಬ್ಯಾಕದು ಹೇಳ್ತಾ ಹೋಗಿ, ವಿತೌಟ್ ಸೀಮ್ ಅಲೈನ್ಸು ಫ್ರಂಟ್ನ ಮಾಡೋಣ. ಹೇಳಿ ಫಸ್ಟು ಏನು ಬರುತ್ತೆ ಲೆಂತಲ್ಲಿ? HL ಆರ್ಮೋಲ್ ಲೆಂತ್ ಅಲ್ವಾ ಫಸ್ಟ್ ಬರೋದು ಡೀಪ್ ನೆಕ್ಕಲ್ಲಿ. ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 6 ಹಾಕ್ತೀವಿ, ಹೌದಾ? 34 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ? ಕ್ಯಾಲ್ಸಿ 34 ಡಿವೈಡೆಡ್ ಬೈ 6 5.6 ಬಂತು ನನಗೆ, ಹೌದಾ? ಇದಾದಮೇಲೆ ಶೋಲ್ಡರ್ನ ತೊಗೊತೀವಿ. ಶೋಲ್ಡರ್ ಏನು ಮಾಡ್ತೀವಿ? ಈ 5.6 ಏನು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚನ್ನ ಮೈನಸ್ ಮಾಡಿ 5 ಇಂಚ್ ಅಂತ ತೊಗೊಳ್ತೀವಿ, ಹೌದಾ? ಮತ್ತು ಆರ್ಮ್ ರೌಂಡ್ ಇದಕ್ಕಿಂತ ಜಾಸ್ತಿ ಇದ್ದರೆ ನೀವು ಇದಕ್ಕೆ ಅರ್ಧ ಇಂಚ್ ಸೇರಿಸ್ಬೇಕಾಗುತ್ತೆ, ಹೌದಲ್ವಾ? 16.5 ಇದ್ದರೆ ನನಗೆ 5.6ಗೆ ಕರೆಕ್ಟಾಗಿ ಬರುತ್ತೆ. ಮೇಲಿಂದ 5.6 ಇದಾದಮೇಲೆ ಶೋಲ್ಡರು ಇಲ್ಲಿ 5 ತೊಗೊತಾ ಇದ್ದೀನಿ. ಶೋಲ್ಡರ್ ಆದಮೇಲೆ ಏನು ಬರುತ್ತೆ? ABL ಅಕ್ರಾಸ್ ಬ್ಯಾಕ್ ಲೈನ್. ಶೋಲ್ಡರ್ ಏನು ತೊಗೊಂಡಿರ್ತೀವೋ ಅದಕ್ಕೆ ಅರ್ಧ ಇಂಚನ್ನ ಸೇರಿಸ್ತೀವಿ, 5.5. ಶೋಲ್ಡರ್ 5, ಆರ್ಮೋಲ್ ಲೈನ್ 5.6, ABL 5.5 ಆಯಿತಾ? ಇದಾದಮೇಲೆ ಬ್ಯಾಕ್ ಡೀಪ್ನ ಹಾಕೋಣ. ಬ್ಯಾಕ್ ಡೀಪು 10 ಅಥವಾ 11 ಇಂಚು. ವಿತ್ ಸೀಮ್ ಅಲೈನ್ಸ್ ಆಗಿರೋದ್ರಿಂದ ನಾನು 11 ಅಂತ ತೊಗೊತೀನಿ. ಇದಾದಮೇಲೆ ಬ್ಯಾಕ್ ಲೆಂತ್ 14 + 1, ಹೌದಾ? ಮೇಲಿಂದನೇ ತಗೊಳ್ಳೋಣ. 14 + 1 15. ಇದು ನೀವು ಬ್ಯಾಕ್ ಹುಕ್ ಬೇಕಿದ್ರೆ ಬ್ಯಾಕ್ ಮಾಡ್ಬೋದು, ಫ್ರಂಟ್ ಬೇಕಿದ್ರೆ ಫ್ರಂಟ್. ಸೊ ಇಷ್ಟು ಲೆಂತ್ ಎಲ್ಲ ಆಯ್ತು, ಹೌದಾ? ಸೊ ಲೆಂತ್ ಆದಮೇಲೆ ಈಗ ನಾವು ರೌಂಡ್ ಮೆಜರ್ಮೆಂಟ್ ಮಾಡಬೇಕು. ಇದರಲ್ಲಿ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀವ ಸೀಮ್ ಅಲೈನ್ಸ್ಗೆ, ಅದೇ ಥರ ಇಲ್ಲೂ ಕೂಡ 1/2 ಇಂಚ್ ಬಿಟ್ಟಿದ್ದೀವಿ, ಹೌದಲ್ಲ? ಇಲ್ಲೂ 1/2 ಇಂಚ್ ಇದೆ, ಇಲ್ಲೂ 1/2 ಇಂಚ್ ಇದೆ ಸೀಮ್ ಅಲೈನ್ಸ್. ಇದು ಡೀಪ್. ಇದಾದಮೇಲೆ ನಾವು ವಿಡ್ತ್ ಮೆಜರ್ಮೆಂಟ್ಸ್ ಮಾಡ್ತಾ ಹೋಗೋಣ. ವಿಡ್ತಲ್ಲಿ ಆಲ್ರೆಡಿ ನಾವು ಶೋಲ್ಡರ್ ಮಾಡಿದ್ದೀವಿ, ಹೌದಾ? ಶೋಲ್ಡರ್ ಹಾಕಿದ್ದೀವಿ 5 ಇಂಚು, ಅದೇ ಥರ ABL ಕೂಡ ಹಾಕಿದ್ದೀವಿ. ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ರೆಡಿ ಶೋಲ್ಡರ್ ಫೈನಲ್ ಆಗಿ ತೊಗೋಬೋದು. ಅಪ್ಪರ್ ಚೆಸ್ಟಿಗೆ ಫಾರ್ಮುಲಾ ಏನು?
ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಅಷ್ಟೇ. 34 ಡಿವೈಡೆಡ್ ಬೈ 4 ಅಂದರೆ 8.5 ಬರುತ್ತೆ, 8.5. ಡೀಪ್ ಹೋಗ್ತಾ ಇದ್ದಂಗೆ ನೀವು ಇದರಲ್ಲಿ 1/4 ಇಂಚ್ ಮೈನಸ್ ಮಾಡ್ಬೋದು. ತುಂಬ ಡೀಪ್ ಇದೆ ಅಲ್ಲ. 8.5 ಮೈನಸ್ 0.25 ನಾನು ಮೈನಸ್ ಮಾಡ್ತಾ ಇದ್ದೀನಿ, 8.25. ಅದಾದಮೇಲೆ ವೇಸ್ಟ್ ಡಿವೈಡೆಡ್ ಬೈ 4. ಇಲ್ಲಿ ನೀವು 1 ಇಂಚ್ ಕೊಡೋ ಅವಶ್ಯಕತೆ ಇಲ್ಲ. ಬೇಕು ಇದೇನಾದರೂ ನಿಮ್ಗೆ ತುಂಬ ಕಡಿಮೆ ಹೋಗ್ತಾ ಇದೆ ಅಂದರೆ ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ಬೇಡ. 28 ಡಿವೈಡೆಡ್ ಬೈ 4 7 ಬಂತಾ. 7 ಇಲ್ಲೂ 1/4 ಇಂಚ್ ಮೈನಸ್ ಮಾಡ್ತೀನಿ, 6.25 ತೊಗೊತೀನಿ. ಎಷ್ಟು ಟೈಟಾಗಿ ಕೂರುತ್ತೋ ಅಷ್ಟು ಬ್ಲೌಸಲ್ಲಿ ನೆಕ್ ಲೂಸ್ ಬರಲ್ಲ. ಶೋಲ್ಡರ್ ಆಗಿದೆ. ಈಗ ಅಪ್ಪರ್ ಚೆಸ್ಟಿಂದು ಫಾರ್ಮುಲಾ ಏನಿದೆ, ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4 8.25, 1/4 ಇಂಚ್ ಮೈನಸ್ ಮಾಡಿ 8.25 ಇಲ್ಲಿ ಹಾಕೋಣ. ವೇಸ್ಟ್ ಡಿವೈಡೆಡ್ ಬೈ 4 28, 4 ಭಾಗ ಮಾಡಿದ್ರೆ 7, 1/4 ಇಂಚ್ ಮೈನಸ್ ಮಾಡಿದ್ರೆ 6.25. ಹೌದಾ? ಇದು 8.25. ಇದಾದಮೇಲೆ 1.25 ನೀವು ಇಲ್ಲೇ ಹಾಕೊಳ್ಳಿ. ಮತ್ತು 6.25, 1.25 ಬಂದು ಸೀಮ್ ಅಲೋಯನ್ಸ್ ಸೈಡಲ್ಲಿ. ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ 90 ಡಿಗ್ರಿ ಚೆಕ್ ಮಾಡಬೇಕು. ಹೌದಾ? ಇಷ್ಟು ನಮಗೆ ಸೈಡಲ್ಲಿ ಕಟ್ ಆಗುತ್ತೆ. ಹಾರ್ಮೋಲ್ ಶೇಪ್ ಕೊಡಬೇಕಾದ್ರೆ ಏನು ಮಾಡಿ, ಇದೇನಿದೆಯೋ ಇದ್ರದ್ದು ಅರ್ಧ ತೊಗೊಳ್ಳಿ. 5.25 ಅಂದರೆ 2.25. ಈ 2.25 ನಮಗೆ ಶೇಪ್ ಬರೋ ಥರ ನೋಡ್ಕೊಳ್ಳಿ. ಆದಮೇಲೆ ಅರ್ಧ ಇಂಚ್ ಒಳಗಡೆ ಬಂದು ಆರ್ಮ್ ರೌಂಡ್ ಎಷ್ಟಿದೆಯೋ ಅಷ್ಟು ಬರಬೇಕು. ಇಲ್ಲಿ ಎಷ್ಟು ಚೆಕ್ ಮಾಡಬೇಕು, ಆರ್ಮ್ ರೌಂಡ್ ಡಿವೈಡೆಡ್ ಬೈ 2 16.25 ಇದೆ. ಅದನ್ನು 2 ಭಾಗ ಮಾಡಿದ್ರೆ 8.25 ಬರುತ್ತೆ. 8.25 ನಮಗೆ ಇಲ್ಲಿ ಬರಬೇಕು. ಈ ಡಾಟ್ ಲೈನಲ್ಲಿ ಚೆಕ್ ಮಾಡಿ. ಇದರಲ್ಲಿ 7.25 ಬರ್ತಾ ಇದೆ, ಅರ್ಧ ಇಂಚ್ ಇಲ್ಲೋಯ್ತು. ಸೊ ಸೀಮ್ ಅಲೋಯನ್ಸ್ ನಾನು ಹೇಳ್ದಲ್ಲ, ಇನ್ ಕೇಸ್ ನಮಗೆ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, 5.25 ಜೊತೆಗೆ ಅರ್ಧ ಇಂಚನ್ನ ಸೇರಿಸ್ಕೋಬೇಕು. ಸೊ ಅರ್ಧ ಇಂಚನ್ನ ನಾನು ಇಲ್ಲಿ ಕೆಳಗಡೆ ಶಿಫ್ಟ್ ಮಾಡ್ಕೊತೀನಿ ಲೈನ್ನ. ಇದು ನಮಗೆ ಬೇಸಿಕ್ ಫಾರ್ಮುಲಾ. ಇದಾದಮೇಲೆ ನಮ್ಗೆ ಹಾರ್ಮೋನ್ ಜಾಸ್ತಿ ಕಡಿಮೆ ಬಂದಾಗ ನಾವು ಹಾರ್ಮೋನ್ ಲೆಂತ್ನ ಮೇಲೆ ಕೆಳಗಡೆ ಮಾಡ್ಕೋಬೋದು. 1/2 ಇಂಚ್ ಕೆಳಗಡೆ ತೊಗೊತಾ ಇದ್ದೀನಿ. ಓಕೆನಾ? ತಗೊಂಡು ಮತ್ತೆ ರೀಡ್ರಾ ಮಾಡೋಣ. ಇದು ಪರ್ಪಲ್ ಕಲರ್ ಇದೆ, ರೆಡ್ ಕಲರ್ದು ನಮಗೆ ಫೈನಲ್ ಇದಾಗುತ್ತೆ. ಆಯಿತಾ? ಈಗ ಇಲ್ಲಿಂದ ಮತ್ತೆ ಈ ಲೈನ್ನ ಚೆಕ್ ಮಾಡೋಣ. ಎಂಟು ಬರ್ತಾ ಇದೆ, ಪರವಾಗಿಲ್ಲ, ಇಡ್ಸತ್ತೆ. ಡೀಪ್ ನೆಕ್ ಆಗಿರೋದ್ರಿಂದ ಇಲ್ಲಿ ಅಗಲ ಇರುತ್ತಲ್ಲ, ನಮ್ಮ ಶೋಲ್ಡರ್ ಸೈಡ್ಗೆ ಹೋಗುತ್ತೆ, ಇಡ್ಸತ್ತೆ, ಏನೂ ಟೈಟ್ ಆಗಲ್ಲ. ಓಕೆನಾ? ಇದಾದಮೇಲೆ ಇಲ್ಲಿ ನಿಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನನಗೆ ರೆಡಿ ಶೋಲ್ಡರ್ 2 ಇಂಚ್ ಬೇಕು ಅಂದರೆ ಅದಕ್ಕೆ ಎಷ್ಟು ಸೇರಿಸ್ಬೇಕು ನಾನು? 3/4 ಇಂಚು. 3/4 ಇಂಚು ಈ ಕಡೆ ನೆಕ್ ಫಿನಿಶಿಂಗಿಗೆ 1/4 ಇಂಚು, ಅರ್ಧ ಇಂಚು ಶೋಲ್ಡರ್ಗೆ. ಸೊ ಟೋಟಲ್ ಎಷ್ಟು ತೊಗೋಬೇಕು ನಾನು? 2.25 ತೊಗೋಬೇಕು. ಇಲ್ಲಿಂದ 2.25ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಿಮಗೆ ವಿಡ್ತ್ ಎಷ್ಟು ಬೇಕೋ ಅಷ್ಟನ್ನ ತೊಗೋಬೋದು. ಇಲ್ಲಿ 2.25 ಇದೆಯಲ್ಲ, ಇದಕ್ಕೆ 3/4 ಇಂಚ್ ಆದರೂ ಸೇರಿಸಿ 3 ಇಂಚ್ ತೊಗೋಬೋದು, 3.25 ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇವಾಗ ಇಲ್ಲಿ 3.25 ಅಂತ ತೊಗೊತೀನಿ, ಅಥವಾ 3.25 ತೊಗೊತೀನಿ. ರೆಡಿ ಆದಮೇಲೆ 3.25 ಬರುತ್ತೆ. ಆಯಿತಾ? ಸೊ ಇವಾಗ ನಾವು ಇಲ್ಲಿ ನೆಕ್ ವಿಡ್ತ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡ್ತೀವಿ, ಇಲ್ಲಿ 90 ಡಿಗ್ರಿ ಚೆಕ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಾ ನಮಗೆ ಎಷ್ಟು ಹೋಗ್ತಾ ಇದೆ ಅಂತ? ಇಷ್ಟು ಮೊದಲೇ ಕಟ್ ಮಾಡಿಕೊಂಡ್ರೆ ಈ ನೆಕ್ ಹತ್ರ ಲೂಸ್ ಬರಲ್ಲ. ನಾವು ಇದು ಕಟ್ ಮಾಡಿಲ್ಲ ಅಂದರೆ ಫೈನಲಾಗಿ ಹಿಡಿಬೇಕಾಗತ್ತೆ. ಅದಕ್ಕೆ ಏನು ಮಾಡಿ, ಮೊದಲೇ ಇಷ್ಟು ಬರ್ತಿದೆಯೋ ಅಷ್ಟನ್ನ ಹೀಗೆ ಕಟ್ ಮಾಡ್ಕೊಂಬಿಡಿ. ಈ ಲೈನ್ನ ನೀವು ಹಿಂಗೆ ಕೊನೆವರೆಗೂ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡಿ ಆಮೇಲೆ ನೀವು ಅರ್ಧ ಇಂಚು ಅಥವಾ 1/4 ಇಂಚು ಎಷ್ಟು ಶೋಲ್ಡರ್ ಹಿಡಿತೀರೋ ಅಷ್ಟನ್ನು ಮಾರ್ಕ್ ಮಾಡಬೇಕು. ಇಲ್ಲಿವರೆಗೂ ಶಿಫ್ಟ್ ಮಾಡಿ ನೋಡಿ, ಇಷ್ಟು ನಮಗೆ ಕಟ್ ಆಗುತ್ತೆ. ಸರಿನಾ?
ಇದಾದಮೇಲೆ ನೆಕ್ ಶೇಪ್ ನಿಮಗೆ ಯು ನೆಕ್ ಬಂದರೆ ಯು ನೆಕ್ಕು ಅಥವಾ ವಿ ಬೇಕಾ, ಸ್ವೀಟ್ ಆರ್ಟ್ ಬೇಕಾ, ಸ್ಕ್ವೇರ್ ಬೇಕಾ, ಯಾವ ನೆಕ್ ಬೇಕೋ ಆ ರೀತಿ ಹಾಕ್ಬೋದು. ಸರಿನಾ? ಮಧುಬಾಲದಲ್ಲಿ ನಿಮಗೆ ಫ್ರಂಟಲ್ಲಿ ಈ ರೀತಿ ಸ್ವೀಟ್ ಆರ್ಟ್ ಟೈಪಲ್ಲಿ ಬರುತ್ತಲ್ಲ, ಸೊ ಈ ರೀತಿ ಬರುತ್ತೆ. ನೀವು ಬ್ಯಾಕಲ್ಲೂ ಬೇಕಾದರೆ ಹಿಂಗೆ ಕೊಡ್ಬೋದು, ಈ ರೀತಿ ಕೊಡ್ಬೋದು. ಅಥವಾ ಸ್ವೀಟ್ ಆರ್ಟ್ ನೆಕ್ ಬೇಕಾದರೆ ಸ್ವೀಟ್ ಆರ್ಟ್, ಯಾವ್ದು ಬೇಕೋ ಆ ನೆಕ್ ಶೇಪ್ನ ಕೊಡಬೇಕು. ನೆಕ್ ಶೇಪ್ ಡ್ರಾ ಮಾಡಿದ್ಮೇಲೆ ನೀವು ಇದನ್ನು 90 ಡಿಗ್ರಿ ಇಲ್ಲಿ ಮಾಡ್ಕೊಳ್ಳಿ. ಇಲ್ಲೂ 90 ಡಿಗ್ರಿ ಮಾಡಿದ್ದೀವಿ, ಇಲ್ಲೂ ಕೂಡ 90 ಡಿಗ್ರಿ ಕಟ್ ಮಾಡ್ತೀವಿ. ಜಾಯ್ನಿಂಗ್ ಮಾಡೋ ಟೈಮಿಗೆ ಎರಡೂ ಸಮ ಬರಬೇಕು. ಸೊ ಇವಾಗ ಇಲ್ಲಾದಮೇಲೆ ಇದರ ಹೈಟನ್ನ ಚೆಕ್ ಮಾಡಿ. ಸೆಕೆಂಡ್ ಒನ್ ಅಲ್ವಾ ನಮಗೆ, ಇದೆಷ್ಟು ಬರ್ತಾ ಇದೆ? 9 ಇಂಚು. ಅದೇ ಥರ ಇದನ್ನು ಚೆಕ್ ಮಾಡಿ. ಇದು 9 ಇಂಚೆ ಬರ್ತಿದೆಯಾ? ಇಲ್ಲಿ 90 ಡಿಗ್ರಿ ಇನ್ನೂ ಮಾಡಿಲ್ಲ. ಈ 90 ಡಿಗ್ರಿ ಮಾಡಿದ್ರೆ ನಮಗೆ ಇಲ್ಲಿಂದ ಇದು 9. ಇದು ಕೆಳಗಡೆ ಬಂದಾಗ ಇಲ್ಲಿ ಕಾಣಿಸ್ತಿದ್ಯಾ? 9.25 ಇಂಚಷ್ಟು ನಮಗೆ ಈ ಸೈಡಲ್ಲೂ ಶಾರ್ಟೇಜ್ ಬರುತ್ತೆ. ಇದನ್ನು ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ಸೈಡಲ್ಲಿ ಎಲ್ಲೂ ಹೆಚ್ಚು ಕಡಿಮೆ ಬರಲ್ಲ. ಇಲ್ಲಿ ಕಡಿಮೆ ಆಗಿರೋದು ಇಲ್ಲಿ ಉದ್ದ ಬರುತ್ತೆ. ನೀವು ಸ್ಟಿಚ್ ಮಾಡಬೇಕಾದ್ರೆ ಇದನ್ನು ಈ ರೀತಿನೇ ಸ್ಟಿಚ್ ಮಾಡ್ಕೊಳ್ಳಿ. ಬಾರ್ಡರ್ ಇದ್ದಾಗ ಕೆಲವೊಂದ್ಸಲ ಈ ರೀತಿ ಮಾಡೋಕ್ಕಾಗಲ್ಲ. ಬಾರ್ಡರಿಂದ ಮೇಲೆ ಇಡ್ತೀವಲ್ವಾ, ಅವಾಗ ಕೆಳಗಡೆ ಕಟ್ಟಾಗುತ್ತೆ, ಬಾರ್ಡರು ಸೈಡಲ್ಲಿ ಬರುತ್ತೆ ಅಷ್ಟೇ. ಆವಾಗ ಬೇಕಾದ್ರೆ ನೀವು ಇದು ಸ್ಟ್ರೈಟಾಗಿ ಮಾಡಿಕೊಂಡು ಸೈಡಲ್ಲಿ ಕಟ್ ಮಾಡ್ಕೋಬೋದು. ಓಕೆನಾ? ಬ್ಯಾಕ್ ಮುಗಿತು, ಫ್ರಂಟ್ ಮಾಡೋಣ. ಕಟ್ ಮಾಡೋದು ಗೊತ್ತಲ್ವಾ? ಎಲ್ಲ ವಿತ್ ಸೀಮ್ ಅಲೈನ್ಸ್ ಇದೆ. ಫ್ರಂಟ್ ಮಾತ್ರ ನಾವು ವಿತೌಟ್ ಸೀಮ್ ಅಲೈನ್ಸ್ ಮಾಡ್ತೀವಿ. ಈ ಥರ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಅಳತೆ ಶೋಲ್ಡರ್ 14.5, ಆರ್ಮ್ ರೌಂಡ್ 16.5, ಅಪ್ಪರ್ ಚೆಸ್ಟ್ 34, ಬಸ್ಟ್ 36, ವೇಸ್ಟ್ 28, ಬಸ್ಟ್ ಪಾಯಿಂಟ್ 10, ಚೆಸ್ಟ್ ಲೆಂತ್ 13, ಫ್ರಂಟ್ ಲೆಂತ್ 15. ಇದು ನನಗೆ ಬೇಕಾಗಿರೋವಂಥದ್ದು. ಸೊ ನಿಮ್ಗೆ ಏನು ಬೇಕೋ ಅದು ಇದು ಮಾಡ್ಬೋದು. ಫ್ರಂಟ್ ಡೀಪ್ 6.5 ಅಥವಾ 7 ಇಂಚ್, ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ. ಇದಿಷ್ಟ ಆಯ್ತು. ಇನ್ನೇನು ಮಿಸ್ ಆಗಿದೆ? ಇಷ್ಟೇ ಅಲ್ವಾ? ಇದರಲ್ಲಿ ಮೇಲ್ಗಡೆ 1/2 ಇಂಚ್ ಬಿಟ್ಬಿಡೋಣ, ಸೀಮ್ ಅಲೈನ್ಸಿಗೆ ಸ್ಟಿಚಿಂಗಿಗೆ ಆಗುತ್ತೆ. ಇದಾದಮೇಲೆ ಡೀಪ್ ನೆಕ್ಗೆ ಏನು ಹೇಳ್ಕೊಟ್ಟಿದ್ದೀನಿ, ಇದು ಫಾರ್ಮುಲಾ. ಫಸ್ಟ್ ಲೆಂತ್ ಫಾರ್ಮುಲಾ ಏನಿದೆ, ಲೆಂತ್ ಎಲ್ಲ ಮಾಡಿಬಿಡೋಣ. AHL ಅಲ್ವಾ ಇದಕ್ಕೂ? ಹಾಂ, AHL ಫಾರ್ಮುಲಾ ಏನು? ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 6. 34 ಡಿವೈಡೆಡ್ ಬೈ 6 ಅಂದರೆ 5.6 ಬರುತ್ತೆ. ಲೆಂತ್ ಆಯಿತು. ಅದಾದಮೇಲೆ ಫ್ರಂಟ್ ಡೀಪ್ನ ಮಾರ್ಕ್ ಮಾಡೋಣ, ಸೆಂಡ್ ಆಫ್. ಆಮೇಲೆ ಏನು ಮಾಡ್ತೀವಿ? ಬಸ್ಟ್ ಪಾಯಿಂಟ್, ಹೌದಾ? ಬಸ್ಟ್ ಪಾಯಿಂಟ್ 10, ಚೆಸ್ಟ್ ಲೆಂತ್ 13, ಫ್ರಂಟ್ ಲೆಂತ್ 15. ಫಸ್ಟ್ ಇದಿಷ್ಟು ಮಾರ್ಕ್ ಮಾಡಬೇಡ. ಸೆಕೆಂಡ್ ಲೈನಿಂದನೇ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಬ್ಯಾಕಲ್ಲಿ ನಾವು ಫಸ್ಟ್ ಲೈನಿಂದ ಮಾರ್ಕ್ ಮಾಡಿದ್ವಿ, ಕಡಿಮೆ ಬಂದಿತ್ತು, ಅದಕ್ಕೆ ಸೆಕೆಂಡ್ ಲೈನಿಂದನೇ 5.6ನ ಮಾರ್ಕ್ ಮಾಡೋಣ. ಇದಾದಮೇಲೆ ಏನಿದೆ? ಫ್ರಂಟ್ ಡೀಪು 6.5, ಅದಾದಮೇಲೆ ಬಸ್ಟ್ ಪಾಯಿಂಟ್ 10, ಚೆಸ್ಟ್ ಲೆಂತ್ 13, ಫ್ರಂಟ್ ಲೆಂತ್ 15. ಇನ್ ಕೇಸ್ ಜಾಸ್ತಿ ಆಗುತ್ತೆ ಅಂದರೆ ನೀವು ಕಡಿಮೆ ಮಾಡ್ಕೊಬೋದು, ಬಟ್ ನನಗಿದು ಕರೆಕ್ಟಾಗಿರುತ್ತೆ. 13, 15. ಇದು ಫ್ರಂಟ್ ಡೀಪ್ ಇಷ್ಟೇ ಸಾಕು.
ಲೆಂತ್ ಎಲ್ಲ ಮಾರ್ಕ್ ಮಾಡಿದೆ ಹೌದಾ. ಇದು ಡೀಪ್, ಇದು AHL, ಇದು ಶೋಲ್ಡರ್ ಲೈನ್, ಬೆಸ್ಟ್ ಪಾಯಿಂಟ್, ಚೆಸ್ಟ್ ಲೆಂತ್, ಫ್ರಂಟ್ ಲೆಂತ್ ಹೌದಾ. ಈಗ ವಿಡ್ತ್ ಮೆಜರ್ಮೆಂಟ್ ಮಾಡ್ತಾ ಹೋಗೋಣ. ವಿಡ್ತಲ್ಲಿ ಫಸ್ಟ್ ಏನು ಮಾಡ್ತೀವಿ, ವಿಡ್ತಲ್ಲಿ ಫಸ್ಟ್ ಏನು ಬರುತ್ತೆ ಡೀಪ್ ನೆಕ್ಕಲ್ಲಿ ಮರ್ತೋಗ್ಬಿಟ್ಟಿದ್ದೀರಾ. ಹಾಂ, ಬ್ಯಾಕಲ್ಲಿರೋದೆ ಶೋಲ್ಡರ್ ಫಸ್ಟ್ ಹೌದಾ. ಸೊ ಶೋಲ್ಡರ್ ಏನು ತೊಗೊಳ್ತೀವಿ, ಬ್ಯಾಕಲ್ಲಿ ಏನಿದೆಯೋ ಸೇಮ್ ಟು ಸೇಮ್ ತೊಗೋಬೋದು, ಇಲ್ಲ 1/4 ಇಂಚ್ ಅರ್ಧ ಇಂಚು ಜಾಸ್ತಿ ಬೇಕು ಅಂದರೆ ತೊಗೋಬೋದು. ಇದರಲ್ಲಿ ಮಧ್ಯ ಟೈಯಿಂಗ್ ಕೂಡ ತೋರಿಸ್ತೀನಿ. ಸೊ ಟೈಯಿಂಗ್ ಜೊತೆನಲ್ಲಿ ಮಾಡ್ಕೊಬೋದು. 5.5 ಮಾಡೋಣ. ಬ್ಯಾಕಲ್ಲಿ 5 ಇಂಚ್ ಇರೋದ್ರಿಂದ ಫ್ರಂಟಲ್ಲಿ 5.5. ಇದು ಹೆಂಗೆ, ಬ್ಯಾಕ್ ಶೋಲ್ಡರ್ ಪ್ಲಸ್ 1/2 ಇಂಚ್. ಇಲ್ಲ ಬೇಡ ಅಂತಂದರೆ ನೀವು ಸೇಮ್ ತೊಗೋಬಹುದು. ಓಕೆನಾ, ಜಾಸ್ತಿ ಬೇಡ ಬ್ರಾಡ್ ಆಗುತ್ತೆ ಅಂದರೆ 5 ಇಂಚೆ ತೊಗೋಬೋದು ಫಸ್ಟ್ ಶೋಲ್ಡರು. ಅದಾದಮೇಲೆ ಸೇಮ್ ಬಂದು AFLಗೂ ಸೇಮ್ ಟು ಸೇಮ್ ತೊಗೊಳ್ಳಿ, ಏನು ಚೇಂಜ್ ಮಾಡೋದು ಬೇಡ. 5.5 ತೊಗೊಳ್ಳಿ AFL. ಇದಾದಮೇಲೆ ಅಪ್ಪರ್ ಚೆಸ್ಟ್ ಬರುತ್ತೆ. ಇದನ್ನು ಫಸ್ಟ್ ಮಾರ್ಕ್ ಮಾಡೋಣ. ಇದೆಲ್ಲ ವಿತ್ ಸೀಮ್ ಅಲವೆನ್ಸೇ ಇರೋದು. ಇಲ್ಲಿ 5.5. ಇದಾದಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ 5.5 ತೊಗೊಳ್ಳೋಣ AFL. ಇದಾದಮೇಲೆ ಇಲ್ಲಿ ಬಂದು ನಾವು ಅಪ್ಪರ್ ಚೆಸ್ಟ್ ಹತ್ರ ತೊಗೋಬೇಕಾಗಿರೋದು. ಸೀಮ್ ಅಲವೆನ್ಸ್ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ, ಮೊದಲೇ ಆ್ಯಡ್ ಮಾಡೋದು ಬೇಡ. ಬಸ್ಟ್ +2 ಡಿವೈಡೆಡ್ ಬೈ 4 ಇಷ್ಟೇ, ಏನೂ ಇಲ್ಲ. ಈಗ ಬಸ್ಟ್ ನನಗೆ 36 ಇದೆ, +2 ಅಂದರೆ 38 ಆಗುತ್ತೆ. ಅದನ್ನು 4 ಭಾಗ ಮಾಡಿದ್ರೆ 9.5 ಹೌದಾ. ಅಪ್ಪರ್ ಚೆಸ್ಟ್ ಹತ್ರ 9.5 ಅಂತಲೇ ತೊಗೊತೀನಿ. ಇಲ್ಲಿ ಲಾಸ್ಟಲ್ಲಿ ವೇಸ್ಟ್ ಹತ್ರನೂ ಸೇಮೇ, ಬಸ್ಟಲ್ಲೂ ಸೇಮೇ ಬರುತ್ತೆ, ಮತ್ತೇನು ಚೇಂಜ್ ಮಾಡೋದು ಬೇಡ. ವೇಸ್ಟ್ ಹತ್ರನೂ ಬಸ್ಟ್ +2 ಡಿವೈಡೆಡ್ ಬೈ 4 9.5 ಬರುತ್ತೆ. ಅದನ್ನೇ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ಲೈನಲ್ಲೂ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ, 9.5ನೇ ಹಾಕ್ತಾ ಇದ್ದೀನಿ. ಕಾಣಿಸ್ತಿದ್ಯಾ ಲೈನ್ ಎಲ್ಲ ಮೇಲ್ಮೇಲೆ ಇರೋದ್ರಿಂದ. ಓಕೆನಾ. ಇದಾದಮೇಲೆ ನೀವು ಆರ್ಮೋಲು ಕರ್ವ್ ಲೈನ್ ಶೇಪ್ ಹಾಕಿ, ಸ್ವಲ್ಪ ಕೆಳಗಡೆನೆ ಬಂದು ಶೇಪ್ನ ಹಾಕಿ. ಇದರಲ್ಲಿ ಆರ್ಮ್ ರೌಂಡ್ ಈಗಲೇ ಚೆಕ್ ಮಾಡೋದು ಬೇಡ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಅಪೆಕ್ಸ್ ಟು ಅಪೆಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಅಪೆಕ್ಸ್ ಟು ಅಪೆಕ್ಸ್ಗೆ ಏನು ಫಾರ್ಮುಲಾ, ಬಸ್ಟ್ ಡಿವೈಡೆಡ್ ಬೈ 10. 36 ಡಿವೈಡೆಡ್ ಬೈ 10 ಅಂದರೆ ಎಷ್ಟು ಬರುತ್ತೆ, 3.6ನ ನಾವು 3.5 ಅಂತನಾದರೂ ತೊಗೋಬೋದು. 3.5. ಅದೇ ಥರ ಇಲ್ಲೂ ಕೂಡ 3.5 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ 3.5 ಮಾರ್ಕ್ ಮಾಡಿದ್ದೀವ. ಇದಾದಮೇಲೆ ಇಲ್ಲಿ ಚೆಕ್ ಮಾಡಬೇಕು, ವೇಸ್ಟ್ ರೌಂಡ್ ಎಷ್ಟು ಬರುತ್ತೆ ನಿಮ್ಮದು. ವೇಸ್ಟ್ ಡಿವೈಡೆಡ್ ಬೈ 4, 28 ಡಿವೈಡೆಡ್ ಬೈ 4 ಅಂದರೆ 7 ಇಂಚ್. 7 ಇಂಚ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಬ್ಯಾಲೆನ್ಸ್ ಏನು ಉಳಿದಿರುತ್ತೋ ಅದನ್ನು ನಾವಿಲ್ಲಿ ಡಾಟಾಗೆ ತೊಗೊಳ್ತೀವಿ. ಎಷ್ಟು ಮಿಕ್ಕತ್ತೆ, 2.5 ಮಿಕ್ಕತ್ತೆ ಹೌದಾ. 9.5 7 ಹೋದರೆ -7 2.5. 2.5 ಏನು ಮಾಡ್ತೀವಿ, 1 ಇಂಚ್ ಈ ಕಡೆಗೆ, 1.5 ಇಂಚ್ ಈ ಕಡೆ. ಇಲ್ಲಿ ಮಿಕ್ಕಿರೋದು ಎಷ್ಟು ನಮಗೆ, 2.5 ಇಂಚು. ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಏನು ಮಿಕ್ಕಿರುತ್ತೋ ಅದನ್ನು ನಾವಿಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಹೌದಾ. ಫಸ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ, ಇಲ್ಲೂ ಸ್ಟ್ರೈಟ್ ಲೈನ್ ಹಾಕಿ. ನಾವು ಪ್ರಿನ್ಸಸ್ ಕಟ್ಗೆ ಯಾವ ರೀತಿ ಮಾಡ್ತೀವೋ ಫಸ್ಟು ಅದೇ ರೀತಿ ಮಾಡ್ಕೊಬೇಕು. ಓಕೆನಾ. ಇದಾದಮೇಲೆ ಇಲ್ಲಿ ಕನೆಕ್ಟ್ ಮಾಡೋಕ್ಕೆ ನೀವು ಇವಾಗ ಇಲ್ಲಿ 2.5 ಬಂದಿತ್ತಲ್ಲ, ಅದ್ರದ್ದು ಅರ್ಧ ತೊಗೊಳ್ತೀವಿ. 2.5 ಅಂದರೆ ಎಷ್ಟು, 1.25 ಹೌದಾ. ಈ ಲೈನ್ ಟಚ್ ಆಗೋ ಥರ ಇಟ್ಟು 1.25 ಈ ಲೈನ್ಗೆ ಎಲ್ಲಿ ಮ್ಯಾಚ್ ಆಗುತ್ತೋ ಅಲ್ಲಿ ಇಟ್ಟು ಈ ಲೈನ್ನ ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಸರಿ ಆಯಿತಾ. ಸೊ ಈ ರೀತಿ ಕನೆಕ್ಟ್ ಆದಮೇಲೆ ಇಲ್ಲಿ ಡಾಟ್ ಹಿಡಿದಿದ್ದೀವಿ, ಇಲ್ಲೂ ಕೂಡ ಡಾಟ್ ಹಿಡಿಬೇಕು. ಎಷ್ಟು ಹಿಡಿಬೇಕು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಈ ಲೈನಲ್ಲಿ ಫಸ್ಟ್ ನಾವು
ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಏನು ಬರುತ್ತೋ ಅದನ್ನು ಚೆಕ್ ಮಾಡ್ಕೊಬೇಕು. 34 ಇದೆ, ಅದನ್ನು 4 ಭಾಗ ಮಾಡಿದ್ರೆ 8.5 ಬರುತ್ತೆ. ಆ 8.5ನ ಫಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಚೆಕ್ ಮಾಡಿ. ಸೊ ಮಿಕ್ಕಿರೋದು ಎಷ್ಟು ಮಿಕ್ಕಿದೆ? 1 ಇಂಚ್. ಹೌದಾ? 9.5ನಲ್ಲಿ 8.5 ಮೇಲೆ 1 ಇಂಚ್ ಮಿಕ್ಕಿರೋದನ್ನು ನಾವು ಅರ್ಧ ಇಂಚ್ ಮೇಲೆ ಅರ್ಧ ಇಂಚ್ ಕೆಳಗಡೆಗೆ ಶಿಫ್ಟ್ ಮಾಡ್ತೀವಿ. ಅರ್ಧ ಇಂಚ್ ಒಳಗಡೆನೆ ಬಂದು ಆ 1 ಇಂಚ್ನ ನಾವು ಮಾರ್ಕ್ ಮಾಡಬೇಕು. ಈ ಕಡೆಗೆ ಅರ್ಧ, ಅದೇ ಥರ ಈ ಕಡೆಗೆ ಅರ್ಧ. ಇಷ್ಟು ನಮಗೆ ಇಲ್ಲಿ ಡಾಟ್ ಬರುತ್ತೆ ಅಂತ. ಓಕೆನಾ? ಗೊತ್ತಾಯ್ತಾ? ಇಲ್ಲಿವರೆಗೂ ಏನಾರ ಡೌಟ್ ಇದೆಯಾ? ಡೌಟ್ ಇಲ್ಲ ಅಲ್ಲ? ಸೊ ಇದಾದಮೇಲೆ ಹಾಗೆ ಆರ್ಮ್ ರೌಂಡು ನಮಗೆ ಸರಿ ಬರ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚ್ ಒಳಗಡೆನೆ ಬಂದು ಅಲ್ವಾ ಚೆಕ್ ಮಾಡಬೇಕು. ಇಲ್ಲಿ ಕಟ್ ಮಾಡಿ ಆದಮೇಲೆ ನಮ್ಗೆ ಆರ್ಮ್ ರೌಂಡ್ ಎಷ್ಟು ಬರಬೇಕು? ಎಷ್ಟು ಬರಬೇಕು ಆರ್ಮ್ ರೌಂಡು? 8.25 ಬರಬೇಕಲ್ವಾ? ಚೆಕ್ ಮಾಡೋಣ. 4.25ಗೆ 1 ಪಾಯಿಂಟ್ ಕಡಿಮೆ ಇದೆ, 8.25 ಬರ್ತಾ ಇದೆ. 1 ಲೈನ್ ಜಾಸ್ತಿ ಇದೆ, ಪರವಾಗಿಲ್ಲ. ಹಿಂದೆ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ಇದು ಮ್ಯಾಚ್ ಮಾಡ್ಕೋಬೋದು. ಇಲ್ಲ ಇನ್ನೂ ಜಾಸ್ತಿ ಎಕ್ಸಾಕ್ಟ್ ಬರಬೇಕು ಅಂದರೆ ಲೈನ್ನ ಕೆಳಗಡೆ ಶಿಫ್ಟ್ ಮಾಡ್ಬೋದು. ಓಕೆನಾ? ಇಲ್ಲಿ ನಮಗೆ ಕರೆಕ್ಟಾಗಿ ಬಂತಾ ಅರ್ಧ ಇಂಚ್ ಒಳಗಡೆ ಚೆಕ್ ಮಾಡಿದಾಗ? ಇದಾದಮೇಲೆ ನೆಕ್ ಶೇಪ್, ನೆಕ್ ಡೀಪ್ ಇಲ್ಲಿ ಕೊಟ್ಟಿದ್ದೀವಲ್ಲ, ಬ್ಯಾಕಲ್ಲಿ ಏನು ತೊಗೊಂಡಿದ್ವಿ? ರೆಡಿ ಶೋಲ್ಡರು 2.25 ಅಲ್ವಾ? 2.25 ಮಿಕ್ಕಿರೋದು ಇದು 2.25 ಮಿಕ್ಕಿದೆ. ಇಲ್ಲಿ 2.25 ಆದರೂ ತೊಗೋಬೋದು, 3.5 ಆದರೂ ತೊಗೋಬೋದು. ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್. ನಾನಿಲ್ಲಿ 3.5 ತೊಗೊತಾ ಇದ್ದೀನಿ. ಯಾಕೆ? ಇಲ್ಲಿ ಟೈಯಿಂಗ್ ಬರೋದಕ್ಕೆ ಶೇಪ್ ಕೊಡಬೇಕಲ್ಲ, ಆ ಕಾರಣಕ್ಕೆ ಇಲ್ಲಿಂದ ಇಲ್ಲಿಗೆ ನಾನು ಕೊಟ್ಟಿರೋದು 3.5. ಇಲ್ಲಿರೋಂಥದ್ದು 2.25 ಇದೆ. 5.25ನಲ್ಲಿ ಹೌದು 2.25 ಇದೆ, ಇಲ್ಲಿ ಜಾಸ್ತಿ 3.5 ಮಾಡಿದ್ದೀನಿ. ಓಕೆನಾ? ಸಿಸರ್ ತೆಗೀರಿ. ನೆಕ್ಸ್ಟ್ ಇದರಲ್ಲಿ ಏನು ಶೇಪ್ ಚೇಂಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದೆಯಾ? ಇಲ್ಲೇ ತೆಗಿಲ್ಲ ಇದಾ? ಇದ್ರದ್ದು ಒಂದು ಫೋಟೋ ತೊಗೊಂಡ್ಬಿಡಿ, ಫಾರ್ಮಲ್ ಅದು. ಈಗ ಇದರಲ್ಲಿ ನಾವು ಡಾಟ್ ಮ್ಯಾನಿಪುಲೇಷನ್, ಮಧುಬಾಲ ಬ್ಲೌಸ್ನ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದೆಲ್ಲ ಆಗಿದೆಲ್ಲ. ಮೊದಲು ಬೇಸ್ ಲೈನ್ನ ಕಟ್ ಮಾಡ್ತಾ ಇದ್ದೀನಿ. ಈ ಸೈಡ್ದು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ನೀವು ಫ್ಯಾಬ್ರಿಕಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಸೀಮ್ ಅಲೈನ್ಸ್ ಬಿಡಬೇಕು. ಇದಕ್ಕೆ ಮೇಲ್ಗಡೆ ಶೋಲ್ಡರ್ ಹತ್ರ ಬಿಟ್ಟಿದ್ದೀನಿ, ಕೆಳಗಡೆ ಲೆಂತಲ್ಲಿ ಮತ್ತು 2 ಅಟ್ಯಾಚ್ ಮಾಡೋ ಟೈಮಲ್ಲಿ ಸೈಡಲ್ಲಿ ಬಿಟ್ಟರೆ ಸಾಕಾಗುತ್ತೆ. ಈ ಕಡೆನೂ ಬೇಕಾಗಿರಲ್ಲ. ಈಗ ಮೊದಲು ಏನು ಮಾಡೋಣ, ಸೆಂಟರ್ ಲೈನ್ನ ಕಟ್ ಮಾಡೋಣ. ಓಕೆನಾ? ಕಟ್ ಮಾಡಿ ಆಯಿತು. ಅದೇ ಥರ ಇಲ್ಲಿ ಹಾರ್ಮೋಲ್ ಹತ್ರ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದೂರನೇ ಕಟ್ ಮಾಡಿ. ಕಟ್ ಮಾಡಿ ಆದಮೇಲೆ ಮೊದಲನೇ ಲೈನ್ನ ಕಟ್ ಮಾಡಬೇಕು. ಕಟ್ ಮಾಡಿ ಡಾಟ್ ಮ್ಯಾನಿಪುಲೇಷನ್ ಮಾಡಿ. ಡಾಟ್ ಮ್ಯಾನಿಪುಲೇಷನ್ ಆದಮೇಲೆ ಹಾರ್ಮೋಲ್ದು ಶೇಪ್ನ ಮತ್ತೆ ನಾವು ರೀಡ್ರಾ ಮಾಡಬೇಕು. ಹೌದಾ? ನೋಡಿ, ಇವಾಗ ಇದು ಇಲ್ಲಿಗೆ ಶಿಫ್ಟ್ ಆಗಿದೆ. ನಮ್ದು ಫಸ್ಟ್ ಲೈನ್ ಇಲ್ಲಿತ್ತಾ? ಇದಕ್ಕೂ ಎಷ್ಟು ಇದು ಮಿಸ್ ಮ್ಯಾಚ್ ಇದೆ ಅಂತ. ಈಗ ಏನು ಮಾಡೋಣ, ಈ ಲೈನು ಕರೆಕ್ಟಾಗಿ ಸೇರಿಸೋ ಥರ ಒಂದು
ಲೈನ್ ಹಾಕೋಣ. ಇದು ನಮ್ಮ ಫೈನಲ್ ಲೈನ್ ಆಗುತ್ತೆ. ಈ ಲೈನು ಇದ್ರ ಜೊತೆ ಕನೆಕ್ಟ್ ಆಗ್ತದೆ. ಸರಿನಾ? ಈ ಕನೆಕ್ಟ್ ಆದಮೇಲೆ ಮತ್ತೆ ಒಂದ್ಸಲ ನಾನು ಆರ್ಮ್ ರೌಂಡ್ ಸರಿಯಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. 8:45 ಬರ್ತಾ ಇದೆ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಏನು ಪ್ರಾಬ್ಲಮ್ ಆಗಲ್ಲ. ಬ್ಯಾಕಲ್ಲಿ ನಮಗೆ 8 ಅಷ್ಟೇ ಬರ್ತಾ ಇದೆ. ಟೋಟಲ್ 8:15 ಬರಬೇಕಾಗಿತ್ತು. ಸೊ ಈ 1/4 ಇಂಚು ನಮಗೆ ಇದು ಹಿಂದೆಗೆ ಮ್ಯಾಚ್ ಆಗುತ್ತೆ. ಓಕೆನಾ? ಇದು ಬ್ರಾಡ್ ಕೊಟ್ಟಿರೋದ್ರಿಂದ ಜಾಸ್ತಿ ಆಗಿದೆ ಅಷ್ಟೇ. ಓಕೆ, ಇದಾದಮೇಲೆ ನಾವು ಶೇಪ್ನ ಕೊಡಬೇಕು. ಮಧುಬಾಲ ಬ್ಲೌಸು ನಾನು ಆಗಲೇ ತೋರಿಸ್ದಾಗೆ ನೀವು ಬರೀ ಸೆಂಟರ್ ಪೋರ್ಷನ್ ಮಾತ್ರ ಈ ರೀತಿ ಕೊಟ್ಟು ಮಾಡ್ಬೋದು. ಈ ಸೆಂಟರ್ ಪೋರ್ಷನಲ್ಲೇ ಇಲ್ಲಿ ನಮಗೆ ದಾರ ಬೇಕು ಅಂದರೆ ಶೇಪ್ನ ಕೊಡ್ಬೋದು. ಓಕೆನಾ? ಬರೀ ನೀವು ಇಲ್ಲಿ ಮಧುಬಾಲ ಶೇಪ್ ಕೊಟ್ಟರೆ ಮಧುಬಾಲ ವಿತ್ ಮಸಾಬ ಟೈಯಿಂಗ್ ಬೇಕು ಅಂದರೆ ಆ ಟೈಯಿಂಗಿಗೆ ಏನು ಮಾಡೋಣ ಅಂದರೆ 1.5 ಇಂಚು ಡೀಪಿಂದ ಮೇಲ್ಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಶೇಪು ನೀವು ಈ ರೀತಿ ಕೊಡ್ಬೋದು. ಈ ರೀತಿ ಬಂದು ಹೀಗೆ ಕೊಡ್ಬೋದು. ಇಲ್ಲ ರೌಂಡ್ ಬೇಕು ಅಂದರೂ ಕೊಡ್ಬೋದು. ಇಲ್ಲಿ ಟೈಯಿಂಗ್ ಏನು ಬರುತ್ತೋ ಅದಕ್ಕೆ ರೌಂಡ್ ಬೇಕಾದರೂ ಕೊಡ್ಬೋದು. ಇಲ್ಲಿ ಏನು ಮಾಡೋಣ, ನಾವು 1 ಇಂಚ್ ಹೋಗ್ತಾ ಇದ್ದೀನಿ. 1.25 ಇಂಚ್ ಹೋಗಿ ಇಲ್ಲಿಂದ 1.5 ಮಾರ್ಕ್ ಮಾಡಿದ್ನಲ್ಲ ಇದಕ್ಕೆ ಹೀಗೆ ಸೇರಿಸ್ಬಿಟ್ಟು ಮತ್ತೆ ಈ ರೀತಿ ಶೇಪ್. ಇದು ಮಸಾಬಾಗೆ. ಇದಕ್ಕೆ ಶೇಪ್ ಯಾವ ಥರ ಸ್ಟ್ರೈಟ್ ಬೇಕಾದ್ರೆ ಸ್ಟ್ರೈಟು, ವಿ ಬೇಕಾದರೆ ವಿ, ರೌಂಡ್ ಬೇಕಾದರೆ ರೌಂಡ್, ಯಾವ ಥರ ಬೇಕೋ ಆ ರೀತಿ ಕೊಡಬೇಕು. ಇದಾದಮೇಲೆ ನಾವು ಇಲ್ಲಿ ಮಧುಬಾಲ ಶೇಪ್ ಕೊಡ್ತೀವಲ್ಲ ಅದಕ್ಕೆ ಇಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಎಷ್ಟು ತೊಗೊಂಡಿದ್ದೀವಿ? 3.5. ಸೇಮ್ ಟು ಸೇಮ್ ಈ ಕಡೆನೂ ಹಾಕಬೇಕು. ಇನ್ ಕೇಸ್ ಹೆವಿ ಬಸ್ಟ್ ಇದೆ ಅಂತ ಅಂದ್ಕೊಳ್ಳಿ, ಅಂಥವ್ರಿಗೆ ಏನು ಮಾಡಬೇಕು, 1/2 ಇಂಚು ಸೇರಿಸಿ ತೊಗೊಳ್ಳಿ ಶೇಪ್ನ. ಇಲ್ಲ ಅಂತಂದರೆ ಸೈಡಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಹೆವಿ ಬಸ್ಟ್ ಇರೋರಿಗೆ. ಸೊ ನನಗಿಲ್ಲಿ 3.5 ಇದೆ. ಅದೇ ಥರ ಇಲ್ಲೂ ಕೂಡ 3.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಷ್ಟಿದೆ ಇಲ್ಲೂ? 3.5. 3.5ನ ತೊಗೊಂಡು ಈಗ ಏನು ಮಾಡೋಣ, ಇದನ್ನ ಶೇಪ್ನ ನೀವು ಇದಕ್ಕೆ ಕನೆಕ್ಟ್ ಮಾಡ್ಬೋದು ಈ ರೀತಿ. ಇದು ಬರೀ ನೀವು ರೆಗ್ಯುಲರ್ ಪ್ರಿನ್ಸಸ್ ಕಟ್ ಮಾಡಿದಾಗ ಈ ರೀತಿ ಶೇಪ್ನ ಕೊಡ್ಬೋದು ಮಸಾಬಾ ಬ್ಲೌಸ್ಗೆ. ಇದನ್ನೇ ನೀವು ಪ್ರಿನ್ಸಸ್ ಇದು ಮಧುಬಾಲ ಕನ್ವರ್ಟ್ ಮಾಡ್ತೀನಿ ಅಂದರೆ ಈ ರೀತಿ ಶೇಪ್, ಗೊತ್ತಾಯ್ತಾ? ಅದೇ ಥರ ಇಲ್ಲಿ ಮೇಲ್ಗಡೆ ಹೋಗಬೇಕು ಅಂದರೆ 1/2 ಅಥವಾ 1 ಇಂಚ್ವರೆಗೂ ಮೇಲೆ ಹೋಗ್ಬೋದು. ನಾನೊಂದು 3/4 ಇಂಚ್ವರೆಗೂ ಮೇಲೆ ಹೋಗ್ತೀನಿ. ಮೇಲೋಗಿ ಈ ಶೇಪ್ನ ಹೀಗೆ ಕೊಡಿ. ಸೆಂಟರ್ ಪಾರ್ಟಿಂದು ನಾವು ಈ ರೀತಿ ಶೇಪ್ ಕೊಡೋಕ್ಕೂ ಮುಂಚೆನೇ ಡಾಟ್ನ ಮ್ಯಾನಿಪುಲೇಟ್ ಮಾಡಿರಬೇಕು. ಸೆಂಟರ್ ಡಾಟ್ ಕಟ್ ಮಾಡಿರಬೇಕು. ಈ ಡಾಟ್ನ ಕಟ್ ಮಾಡಿ ನೀವು ಈ ರೀತಿ ಶೇಪ್ನ ಕೊಡ್ತೀರ. ಓಕೆನಾ? ಸೊ ಈಗ ಇಲ್ಲಿಂದ ಬಂತ ನಮಗೆ ಟೈಯಿಂಗ್ ಬೇಕು ಅಂದರೆ ಹಿಂಗೆ ಕೊಡ್ಬೋದು. ಇಲ್ಲ ನನಗೆ ಟೈಯಿಂಗ್ ಬೇಡ ಅಂದರೆ ಇಲ್ಲೇ ಸ್ಟಾಪ್ ಮಾಡ್ಕೊಂಡು ನೀವು ಇದನ್ನು ಹಿಂಗೆ ಶೇಪ್ ಕೊಡ್ಕೋಬೋದು. ರೌಂಡ್ ಬೇಕು ಅಂದರೆ ರೌಂಡು, ಅಥವಾ ಈ ರೀತಿ ಪ್ರಿನ್ಸಸ್ ಕಟ್ ಸ್ವೀಟ್ ಆರ್ಟ್ ಬೇಕು ಅಂದರೆ ನೋಡಿ ಈ ಶೇಪ್ನ ಕೊಡ್ಬೋದು. ಓಕೆನಾ? ಈ ರೀತಿ ಜಾಸ್ತಿ ಕರ್ವ್ ಬೇಕಂದರೆ ಡೀಪ್ ಜಾಸ್ತಿ ತೊಗೊಂಡು ಈ ರೀತಿ ಶೇಪ್ನ ಕೊಡ್ಬೋದು. ಇದು ಸಪ್ರೇಟ್ ಆಗುತ್ತೆ, ಇದು ಸಪ್ರೇಟ್ ಆಗುತ್ತೆ. ಇಲ್ಲಿ 2 ಪೀಸ್ ಬರುತ್ತೆ, ಇದಿಷ್ಟು ನಮಗೆ 1 ಪೀಸ್ ಆಗುತ್ತೆ. ಓಕೆನಾ? ಇಲ್ಲಿವರೆಗೂ ಗೊತ್ತಾಯ್ತಾ? ಈಗ ಇನ್ನೊಂದು ನಾವು ಇಲ್ಲಿ ಏನು ಶೇಪ್ ಕೊಡ್ತೀವೋ ಅದಕ್ಕೆ ಫಸ್ಟು ಇದ್ರ ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. ಇದ್ರ ಲೆಂತ್ ನಿಮ್ಗೆ ಸೇಮ್ ಬರುತ್ತೆ. ಪ್ರಿನ್ಸಸ್ ಕಟ್ಗೆ ರೆಗ್ಯುಲರ್ ಆಗಿ ಕೊಡ್ತೀವಲ್ವ ಆ ರೀತಿ ಒಂದು ಶೇಪ್ನ ಕೊಡಬೇಕು. ಇಲ್ಲಾಂದರೆ ಇಲ್ಲಿ ಶಾರ್ಪ್ ಆಗಿರುತ್ತಲ್ಲ, 2 ಅಟ್ಯಾಚ್ ಮಾಡಿದಾಗ ನೀಟಾಗಿ ಕಾಣಿಸಲ್ಲ. ಸೊ ಇದು 3.25 ಬರ್ತಾ ಇದೆ, ಇದು 3.25 ಇದೆ. ಅದೇ ಥರ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡಿ. 3.1 ಇದೆ. ಇದನ್ನು ಹಾಗೆ ಚೆಕ್ ಮಾಡಿ, ಇದು ಅಷ್ಟೇ ಬರ್ತಾ ಇದೆ. ಈಗ ಈ ಸೆಂಟರ್ ಪೀಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಗೊತ್ತಾಯ್ತಾ? ಇಲ್ಲಿವರೆಗೂ ಫೋಟೋ ತೊಗೊಳ್ಳಿ ಇನ್ ಕೇಸ್ ಬೇಕು ಅಂದ್ರೆ.
ಕಟ್ ಮಾಡಲಾ? ನಾವಿನ್ನೂ ಸೈಡಲ್ಲಿ ಹೈಟ್ ಚೆಕ್ ಮಾಡಿಲ್ಲ, ಹೌದಲ್ಲ? ಬ್ಯಾಕ್ ಜೊತೆಗೆ ಹೈಟ್ ಚೆಕ್ ಮಾಡಬೇಕು. ಮೊದಲು ಇದು ಸೆಂಟರ್ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಬ್ಯಾಕ್ ಸೈಡ್ದು ಹೈಟ್ನ ಚೆಕ್ ಮಾಡಬೇಕು. ಇಟ್ಕೊಂಡು ಸೆಲೋ ಟೇಪ್ ಇದು ಓಪನ್ ಆಗಿಬಿಡುತ್ತೆ. ಹೇಳ್ದಾಗೆ ಶೇಪು ಹಿಂಗೆ ಬೇಕಾದ್ರೆ ಹಿಂಗೆ ಕೊಡ್ಬೋದು, ಅಥವಾ ಈ ಟೈಯಿಂಗ್ ಬೇಕಾದ್ರೆ ಟೈಯಿಂಗ್ ತೊಗೋಬೋದು. ಇದ್ರಲ್ಲಿ ಟೈಯಿಂಗ್ ಥರಾನೇ ಆದರೆ ಇಲ್ಲಿ ಹೋಗಿ ಓಕೆನಾ. ಈ ಸೆಂಟರ್ ಪೀಸ್ನ ಇವಾಗ 2 ಭಾಗ ಮಾಡ್ಬೇಕು ನಾವು. ತೆಗೆದ್ಬಿಡಿ. ಇಲ್ಲಿ ಮೇಯ್ನಾಗಿ ನೀವು ನಾಚ್ ಕರೆಕ್ಟಾಗಿ ಹಾಕಬೇಕು. ಸೆಂಟರ್ ಆದಮೇಲೆ ಮೇಲ್ಗಡೆ ಜೊತೆ ಅಟ್ಯಾಚ್ ಆಗುತ್ತಲ್ಲ, ಇದು ಟಾಪ್ ಅಲ್ವಾ ಅಟ್ಯಾಚ್ ಆಗೋದು, ಇಲ್ಲಿ ಒಂದು ನಾಚ್ ಹಾಕೋಬೇಕು. ಮತ್ತು ಬರ್ಕೊಂಬಿಡಿ, ಇದು ಟಾಪ್, ಇದು ಸೆಂಟರು, ಇದು ಬಾಟಮ್. ಬಟ್ಟೆ ಮೇಲೆ ಮಾರ್ಕ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಅದೇ ಥರ ಇಲ್ಲಿ ಒಂದು ನಾಚ್. ಇದು 2 ಸಪ್ರೇಟ್ ಆಯಿತು. ಈಗ ಇದರಲ್ಲಿ ಮೊದಲು ನೆಕ್ ಮಾತ್ರ ಕಟ್ ಮಾಡೋಣ. ಈಗ ಇದು ಇದ್ರ ಜೊತೆ ಅಟ್ಯಾಚ್ ಮಾಡ್ತೀವಲ್ವ, ಈಗ ಶೇಪ್ ಮತ್ತೆ ರೀಡ್ರಾ ಮಾಡ್ಬೇಕು ನಾವು. ಇಲ್ಲೇನು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ಹೀಗೆ ಕಟ್ ಮಾಡಿ ಆದಮೇಲೆ ರೆಗ್ಯುಲರ್ ಆಗಿ ನಾವಿಲ್ಲಿ 1/2 ಇಂಚ್ ಕಟ್ ಮಾಡ್ತೀವಿ ಗೊತ್ತಾ, ಇಲ್ಲಿ ಡಾಟ್ ಹಿಡಿತಾ ಇಲ್ಲ, ಹೌದಾ? ಸೊ ಆ 1/2 ಇಂಚ್ನ ಇಲ್ಲೇ ಮೊದಲೇ ನೀವು ಮೈನಸ್ ಮಾಡ್ಕೊಂಬಿಡಿ ಹೀಗೆ. ಇಲ್ಲ ಅಂತಂದರೆ ಉಕ್ಸ್ ಪಟ್ಟಿ ಹತ್ರ ಜಾಸ್ತಿ ಬರುತ್ತೆ, ಆ ಕಾರಣಕ್ಕೆ ಈ 1/2 ಇಂಚ್ ಯಾವ್ದು ಡಾಟ್, ನೀವು ಇದ್ರ ಹತ್ರ ಉಕ್ಸ್ ಪಟ್ಟಿ ಹತ್ರ ಹಿಡಿಯುವಂಥ ಡಾಟ್ನ ನಾನು ಎಕ್ಸ್ಟ್ರಾ ಇರೋದು ಕಟ್ ಮಾಡಿದ್ದೀನಿ, ಕೆಳಗಡೆ ಕಟ್ ಮಾಡೋದು ಬೇಡ. ಈಗ ಇದ್ರ ಜೊತೆ ನಾವು ಸೈಡ್ನ ಮ್ಯಾಚ್ ಮಾಡಬೇಕು. ಬ್ಯಾಕ್ ಪಾರ್ಟಿಂದು ನಮ್ಗೆ ಎಷ್ಟಿದೆ, ಇಲ್ಲಿ ಏನಂದರೆ ಮೇಲ್ಗಡೆ ಸೀಮ್ ಅಲೈನ್ಸ್ ಇದೆ, ಕೆಳಗಡೆ ಸೀಮ್ ಅಲೈನ್ಸ್ ಇಲ್ಲ, ಹೌದಾ? ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಚೆಕ್ ಮಾಡ್ತೀನಿ. ಇದು ಸೆಕೆಂಡ್ ಲೈನ್ ಅಲ್ವಾ, ಎಷ್ಟು ಬರ್ತಾ ಇದೆ? ಇಲ್ಲ, ಇದು ಅರ್ಧ ಕೆಳಗಡೆ ಬಿಟ್ಬಿಡಿ, ಕೆಳಗಡೆ ಇಲ್ಲಿ ಆ್ಯಡ್ ಮಾಡಿಲ್ಲ ನಾನು. ಎಲ್ಲಿವರೆಗೂ? 8.5. ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡೋಣ, ಎಷ್ಟಿದೆ? 8.5. ಇನ್ನು ಎಕ್ಸ್ಟ್ರಾ ಇರೋದನ್ನು ನಾವು ಕಟ್ ಮಾಡಬೇಕು. ಅಲ್ಲಿ 3/4 ಇಂಚಷ್ಟು ಜಾಸ್ತಿ ಇದೆ, ಅದನ್ನು ಈ ರೀತಿ ನೀವು ಸ್ಟ್ರೈಟಾಗಾದರೂ ಕಟ್ ಮಾಡಬಹುದು, ಅಥವಾ ಪ್ರಿನ್ಸಸ್ ಕಟ್ಟೆಲ್ಲ ಮಾಡ್ತೀವಲ್ವ ಈ ರೀತಿ ಇಲ್ಲಿಂದ ಹೀಗೆ ಫಸ್ಟ್ ಒಂದಷ್ಟು ಲೈನ್ ಹಾಕೋಣ. ಎಕ್ಸ್ಟ್ರಾ ಇರೋದು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಹೀಗೆ ಸ್ಟ್ರೈಟಾಗಿ ಕನೆಕ್ಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡಿ. ನಾವು ಇದು ಅಟ್ಯಾಚ್ ಮಾಡಿದ್ಮೇಲೆ ಸೈಡಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇದು ಇಲ್ಲಿನೂ ಬೇಸ್ ರೌಂಡ್ ಚೆಕ್ ಮಾಡಬೇಕು. ಎಷ್ಟು ಬರಬೇಕು ನಮಗೆ? 6.25. ಎಷ್ಟು ಬರಬೇಕಿತ್ತು? 7. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು, ಹಾಂ, ವೇಸ್ಟ್ ರೌಂಡ್ ಕರೆಕ್ಟಾಗಿ ಬರ್ತಿದೆಯಾ ಅಂತ ಇಲ್ಲಿ ನೋಡ್ಕೊಂಬಿಡಿ. ಬರ್ತಿದೆಯಾ? 7. ಇಲ್ಲಿ ವೇಸ್ಟ್ ಹತ್ರ ಕರೆಕ್ಟಾಗಿ ಬಂದಿದೆ. ಮತ್ತು ಬಟ್ಟೆ ಮೇಲೆ ಇಡಬೇಕಾದ್ರೆ ನಾವು ನೋಡಿ ಕರೆಕ್ಟಾಗಿ ಆನ್ ಫೋಲ್ಡ್ ಹತ್ರನೇ ಇಡಬೇಕು. ಉಕ್ಸ್ ಪಟ್ಟಿಗೆ ಬಿಡ್ತೀವಿ ಅಂತ ಅಂದರೆ ಉಕ್ಸ್ ಪಟ್ಟಿಗೆ ಬಿಟ್ಟು ಇದು ಹಿಂಗೆ ಬಂದರೂ ಓಕೆ, ಕೆಲವೊಂದ್ಸಲ ಹಿಂಗೆ ಹೋಗುತ್ತೆ, ಹಂಗೆ ಹೋದ್ರೂ ಓಕೆ. ಬಟ್ ಕರೆಕ್ಟಾಗಿ ನೀವು ಇಲ್ಲಿ ಅರ್ಧ ಇಂಚು ಉಕ್ಸಿಗೆ ಅಥವಾ 1/4 ಇಂಚ್ ಏನು ಬಿಡ್ತೀರೋ ಇದನ್ನು ಮೇಯ್ನಾಗಿ ಇದ್ರ ಜೊತೆ ಮ್ಯಾಚ್ ಮಾಡಿ ಇಟ್ಟು ಇದಿಷ್ಟೇ ಬರಲಿ ಪರವಾಗಿಲ್ಲ. ನಾವು ಸೆಂಟರ್ ಪೀಸ್ ಅಟ್ಯಾಚ್ ಮಾಡಿದ್ಮೇಲೆ ನೆಕ್ ಆಟೋಮೆಟಿಕ್ಕಾಗಿ ಅಗಲ ಆಗುತ್ತೆ. ಇಲ್ಲಿ ಕಡಿಮೆ ಅನ್ನಿಸ್ತಿದೆ, ಇವಾಗ ಸೆಂಟರ್ ಪೀಸ್ ಅಟ್ಯಾಚ್ ಮಾಡಿ ಶೋಲ್ಡರ್ ಜಾಯಿನ್ ಮಾಡಿದ್ಮೇಲೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಗೊತ್ತಾಯ್ತಾ? ಮಧುಬಾಲ ಬ್ಲೌಸ್ದು ಈಸಿ ಇದೆಯಲ್ಲ.
ಮಧುಬಾಲ ಅಂತಂದರೆ ನಿಮಗೆ ಇದೊಂದು ಸೈಡ್ ಪೀಸ್ ಒಂದು ಬರುತ್ತೆ, ಸೆಂಟರಲ್ಲಿ 2 ಪೀಸ್, ಟೋಟಲ್ 3 ಪೀಸ್ ಮಧ್ಯ ಬರುತ್ತೆ. ಓಕೆನಾ? ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ? ಇವಾಗ ನೀವು ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡಬೇಕಾದ್ರೆ ಸೀಮ್ ಅಲೈನ್ಸ್ ಎಷ್ಟೆಷ್ಟು ಬಿಡಬೇಕು ಅಂತ, ಎಲ್ಲೆಲ್ಲಿ ಬಿಡಬೇಕು ಅಂತ ಗೊತ್ತಲ್ಲ? ಎಲ್ಲೆಲ್ಲಿ ಬಿಡಬೇಕು ನೋಡಿ, ಅಥವಾ ಇಟ್ಟು ತೆಗೆದುಕೊಳ್ಳ ಗೊತ್ತಾಗುತ್ತೆ. ಇಲ್ಲಿ ಬಿಡಬೇಕಾ ಸೀಮ್ ಅಲೈನ್ಸು? ಕೆಳಗಡೆ ಬಿಡಬೇಕಾ ಸೀಮ್ ಅಲೈನ್ಸು? ಹೌದಾ? ಇಲ್ಲಿ ಬಿಡೋ ಹಾಗಿಲ್ಲ, ಇಲ್ಲಿ ಆಲ್ರೆಡಿ ಇದೆ. ಶೋಲ್ಡರ್ ಹತ್ರ ಬಿಡೋ ಹಾಗಿಲ್ಲ, ಇಲ್ಲೂ ಇದೆ. ಹೌದಾ? ಇಲ್ಲಿ ನೀವು ಸೆಂಟರ್ ಪೀಸ್ ಇದ್ರ ಜೊತೆ ಇದು ಜಾಯಿನ್ ಮಾಡ್ತೀರಲ್ವಾ, ಇಲ್ಲಿ ಮತ್ತೆ ಇಲ್ಲೂ ಅಷ್ಟೇ ನೀವು ಮಾರ್ಕ್ ಮಾಡ್ಕೊಬೇಕು, ಇದು ಕರೆಕ್ಟಾಗಿ ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು ಅಂತ. ಯಾಕೆ ಅಂದರೆ ನೋಡಿ, ಈ ಶೇಪ್ ಇಲ್ಲಿಗೆ ಹೋಗ್ಬೇಕಲ್ವಾ, ಎಲ್ಲೆಲ್ಲಿ ಜಾಯಿನ್ ಆಗುತ್ತೋ ಅಲ್ಲಿ ನಾಚ್ ಹಾಕೊಂಬಿಡಿ. ಇಲ್ಲ ಅಂತಂದರೆ ಅಟ್ಯಾಚ್ ಮಾಡೋ ಟೈಮಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಇದು ಸೆಂಟರ್, ಇದು ಸೆಂಟರ್. ಬಸ್ ಪಾಯಿಂಟ್ ಕರೆಕ್ಟಾಗಿ 3 ಅಲೈನ್ ಆಗಬೇಕು. ಇದು ನೀವು ಇದನ್ನು ಮೊದಲೇ ಟರ್ನ್ ಮಾಡಿಕೊಂಡು ಆಮೇಲೆ ಇದನ್ನು ಮೇಲಿಂದ ಅಟ್ಯಾಚ್ ಮಾಡ್ಕೋಬೋದು. ಇದಕ್ಕೆ ಏನು ಮಾಡಿ ಗೊತ್ತಾ, 3/4 ಇಂಚು ಸೈಡಲ್ಲಿ ಸೀಮ್ ಅಲೈನ್ಸ್ ಬಿಡಬೇಕು. ಮಾರ್ಕಿಂಗ್ ಮಾಡ್ಕೊತೀವಲ್ವಾ ಲೈನಿಂಗ್ ಮೇಲೆ, ಆವಾಗ ನೀವು ಇಲ್ಲೂ ಆ್ಯಡ್ ಮಾಡಬೇಕು, ಈ ಸೈಡು ಆ್ಯಡ್ ಮಾಡಬೇಕು. ಇದೆರಡು ಅಟ್ಯಾಚ್ ಮಾಡೋಕ್ಕೂ ಬೇಕಾ ಸೆಂಟರ್ ಪೀಸು, ಮತ್ತು ಅದೇ ಥರ ಇದ್ರ ಜೊತೆ ಅಟ್ಯಾಚ್ ಮಾಡೋಕ್ಕೆ ಬೇಕು. ಇಲ್ಲೂ ಬಿಡಿ. ಅದೇ ಥರ ಇದಕ್ಕೂ ಅಷ್ಟೇ, ಇಲ್ಲಿ ಉಕ್ಸ್ ಪಟ್ಟಿ ರೆಡಿ ಮಾಡೋದಕ್ಕೆ, ಇದು ಸೆಂಟರಲ್ಲಿ ಜಾಯಿನ್ ಮಾಡೋದಕ್ಕೆ, ಮತ್ತು ಇದ್ರ ಜೊತೆ ಇಲ್ಲಿ ಜಾಯಿನ್ ಆಗುತ್ತಲ್ಲ ಅದಕ್ಕೆ. ಈ ಸೈಡಲ್ಲಿ ಮಾತ್ರ 3/4 ಇಂಚ್ ಬಿಡಿ, ಇನ್ನೆಲ್ಲ ನೀವು 1/4 ಇಂಚ್ ಅಥವಾ ಅರ್ಧ ಇಂಚ್ ಅಷ್ಟೇ ಸಾಕು, ತುಂಬ ಜಾಸ್ತಿ ಬಿಡೋದು ಬೇಡ. ಅದೇ ಥರ ಇಲ್ಲಿ ಕೆಳಗಡೆ ಇದ್ರ ಜೊತೆ ಅಟ್ಯಾಚ್ ಆಗೋಕ್ಕೆ ಒಂದು 1/2 ಇಂಚು, ಇಲ್ಲಾಂದರೆ ಇದು ಫುಲ್ ಸುತ್ತ ನೀವು 3/4 ಇಂಚ್ ಬಿಟ್ಬಿಟ್ರೆ ಫಿನಿಶ್ ಮಾಡಿ ಓವರ್ಲಾಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಇದು ರೆಡಿ ಆಗಿರುತ್ತೆ, ಇದು ಓವರ್ಲಾಕ್ ಆಗಿರುತ್ತೆ. ಇದನ್ನು ಹಿಂಗೆ ಇದ್ರ ಮೇಲಿಟ್ಟು ನಾವು ರೌಂಡಾಗಿ ಸ್ಟಿಚ್ ಮಾಡ್ಕೊಬೋದು, ಟಾಪ್ ಸ್ಟಿಚ್ ಹಾಕ್ಬೋದು. ಸ್ಟಿಚಿಂಗಲ್ಲಿ ಇದನ್ನು ತೋರಿಸ್ತೀನಿ, ಸರಿನಾ? ಇದಾದಮೇಲೆ ಇಲ್ಲೂ ಕೂಡ ನೀವು ಉಕ್ಸ್ ಪಟ್ಟಿಗೆ ಬಿಡ್ತೀರಾ. ಇಲ್ಲೆಲ್ಲ ಬಂದು ಅರ್ಧ ಇಂಚ್ ಬಿಡಿ ಅಥವಾ 1/4 ಇಂಚು. ಇಲ್ಲಿ ಆಲ್ರೆಡಿ ಬಿಟ್ಟಾಗಿದೆ, ಹೌದಾ? ಇಲ್ಲಿ ಬಿಟ್ಬಿಟ್ಟಿದ್ವಿ 2 3/4 ಇಂಚು ಶೋಲ್ಡರ್ಗೆ. ಇಲ್ಲಿ ಮಾತ್ರ ಬಿಡಿ, ಮತ್ತು ಸೈಡ್ ಅಷ್ಟೇ. ಕ್ಲಿಯರ್ ಅಲ್ಲ?